ಸುಳ್ಳು ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ರಾಜ್ಯದ ಜನತೆಯ ಮೇಲೆ ಹೊರೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಗೊಂಡು ಬಂದು ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿದ್ದೇವೆ. ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ, ಬೇರೆ ಬೇರೆ ದರ ಏನು ಏರಿಸಿದ್ರಿ, ಅದನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು. ಇಲ್ಲದ್ರೆ ರಾಜ್ಯದಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡೋಕ್ಕೋಸ್ಕರ ಇವತ್ತಿನ ಹೋರಾಟವನ್ನ ನಾವು ಮಾಡಿದ್ದೇವೆ. ಧನ್ಯವಾದಗಳು. ಸೋಮನಾಥ್ ಜಿ ಅವರೇ, ಈಶ್ವರ್ ಸಿಂಗ್ ಅವರೇ, ಬಾಬು ವಾಲಿ ಅವರೇ, ಕಿರಣ್ ಅವರೇ, ಮಹಾದೇವ್ ಅವರೇ, ಶಶಿ ಅವರೇ, ಉಳಿದಂಥ ಎಲ್ಲ ರೈತ ಮೋರ್ಚಾ ಪದಾಧಿಕಾರಿಗಳೇ, ಈ ಒಂದು ಹೋರಾಟ ಯಾವಾಗಲೂ ಸರಿಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದ್ದ ಹೋರಾಟ. ಈಗ ನಮ್ಮ ದಿನನಿತ್ಯ ಹಾಲನ್ನು ಕೊಡ್ತಾ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ. ಪಾಕಿಟಿನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ. ಅಲ್ಲೋಲ್ ಕಲ್ಲೋಲ್ ಆಗಿದೆ ರಾಜ್ಯದಲ್ಲಿ. 5 ಗ್ಯಾರಂಟಿ ಹೇಗಾದರೂ ಮಾಡಿ ಉಳಿಸ್ಬೇಕು, ಅದಕ್ಕೆ ಹಣ ದೃಢೀಕರಣ ಮಾಡಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯರು 1 ವರ್ಷ ಆಯ್ತು ಹಣ ದೃಢೀಕರಣ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಅವತ್ತು ತಂತಾನೆ ಒಂದು ವೆಹಿಕಲ್ ಉರಿ ಹತ್ತಿತ್ತು. ತಾವೆಲ್ಲ ನೋಡಿದ್ರು ಮಾಧ್ಯಮದವರು. ಅಂದ್ರೆ ಯಾವ ರೀತಿ ವೆಹಿಕಲ್ಲು ಜಾನುವಾರುಗಳು ಕೂಡ ರೊಚ್ಚಿಗೆ ಹೇಳ್ತಾ ಇದೆ ರಾಜ್ಯ ಸರ್ಕಾರ ವಿರುದ್ಧ. ಅದಕ್ಕೆ ಜನಸಾಮಾನ್ಯರು ಕೂಡ 1 ವರ್ಷ ಬೇಸತ್ತೋಗಿದ್ದಾರೆ. ಬೇಸತ್ತೋಗಿ ಸುಮಾರು 5 ದಿವಸ ಆಯಿತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕಾಳಗ ಭಾಳ ಜಾಸ್ತಿ ಆಗಿದೆ. ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮೇಜಿಯವರು ಒಂದು ಮಾತಾಡಿದ್ದಾರೆ, ಭವಿಷ್ಯ ನೋಡಿದರೆ ತಮಗೆಲ್ಲ ಗೊತ್ತಿದ್ದ ವಿಷಯ. ಈ 1 ವರ್ಷ ಈ ಸರ್ಕಾರ ಇರಲ್ಲ 1 ವರ್ಷದಲ್ಲಿ ಅಂತ. ಅದು ಈ ದಿನನಿತ್ಯ ನೋಡಿದ ಮಾಧ್ಯಮಗಳಲ್ಲಿ ಅವ್ರ ಕಚ್ಚಾಟ ನೋಡಿದ್ರೆ ಅದು ಖರೆ ಅನ್ನಿಸ್ತದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಹಾಲಿನ ಏನು ಪಾಕೆಟ್ ದರ ಜಾಸ್ತಿ ಮಾಡಿದ್ದಾರೆ, ಅದು ಕೂಡಲೇ ಇಳಿಸ್ಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಸ್ಬೇಕು. ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ 1 ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳು ಎಲ್ಲೂ ಬಂದಿಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಅವ್ರ ಶಾಸಕರ ಬೇಸತ್ತೋಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, ನಾವ್ರ ಆಪೋಸಿಷನ್ ಇಂದ ನಮಗ್ರ ನೋಡ್ತಾನೆ ಇಲ್ಲ, ಅವರ ಶಾಸಕರಿಗೆ ಕೂಡ ನೋಡ್ತಾ ಇಲ್ಲ, ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಜಾಸ್ತಿ ದಿನ ಈ ಸರ್ಕಾರ ಉಳಿಯಲ್ಲ, ಜನರ ರೊಚ್ಚಿಗೆ ಹೇಳ್ತಾರೆ. ಇನ್ನು ಮುಂದೆ ರೋಡಿಗಳದ್ದು ಸ್ಟ್ರೈಕ್ ಕೂಡ ಮಾಡ್ತಾರೆ ಜನಸಾಮಾನ್ಯರಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ತಕ್ಷಣ ಹಾಲಿನ ಪಾಕೆಟ್ ದರ ಏನು ಏರಿಸಿದ್ದಾರೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನಿತರ ಬೆಲೆ ಏನು ಏರಿಕೆ ಮಾಡಿದ್ದಾರೆ. ಬಿಜೆಪಿ ರೈತ ಮೋರ್ಚಾ ಹೋರಾಟಕ್ಕೆ, ಬಿಜೆಪಿ ರೈತ ಮೋರ್ಚಾ ಹೋರಾಟಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ.